ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇ ಕತ್ಲೆ ಹುಷಾರು, ನಿಧಾನಪ್ಪ. ಹೆಚ್ಚೆ ನಿಧಾನಕ್ಕಿಡು, ಸೌಂಡ್ ಮಾಡ್ಬೇಡ. ನಾವು ಬರೋದು ಯಾರಿಗೂ ಗೊತ್ತಾಗ್ಬಾರ್ದು. ಏಯ್, ಫೋನ್ ಇಲ್ಸು. ಯಾರಾದ್ರೂ ನೋಡ್ಬಿಟ್ರೆ? ಡೋಂಟ್ ವರಿ ಗುರು, ಇಂಥದ್ದು ಎಷ್ಟೆಲ್ಲ ಮಾಡಿಲ್ಲ. ಆದ್ರೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಆದ್ರೆ ಭೈರವಿ ಈಗ ಯಾವ ರೂಮಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಏಯ್ ನೋಡು, ಅಲ್ಲಿ ಲೈಟ್ ಉರಿತಿದ್ಯಲ್ಲ, ಅಲ್ಲಿರ್ಬೋದಾ? ಅಪೇಕ್ಷಾ ಮೇಡಮ್ ಹೇಳಿದ್ ನೆನಪಿದೆ ತಾನೆ? ಅವಳು ಬದುಕಿ ಇಲ್ಲಿಂದ ವಾಪಸ್ ಹೋಗ್ಬಾರ್ದು. ಎಲ್ಲ ಸ್ಕೆಚ್ ಪ್ರಕಾರನೇ ನಡಿಬೇಕು. ಇವತ್ತು ರಾತ್ರಿ ಈ ಎಸ್ಟೇಟು ಆ ಭೈರವಿ ಪಾಲಿಗೆ ಸ್ಮಶಾನ ಆಗ್ಲೇಬೇಕು. ಇನ್ನು ಸ್ವಲ್ಪ ಹೊತ್ತು ಎಲ್ರಿಗೂ ಚೆನ್ನಾಗಿ ನಿದ್ದೆ ಹತ್ತಿರ್ಬೇಕಾದ್ರೆ ಅಟ್ಯಾಕ್ ಮಾಡೋಣ. ಓಂಕಾರ್ ಬಾಯಿಲಿ. ಅಕ್ಕ, ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳಿ ಯಾವುದೋ ಕಾಲ ಆಗೋಗಿತ್ತು. ಸಂತೋಷ ಆಯ್ತು. ಏನಕ್ಕ? ನಿನಗೆ ಈ ಲಕ್ಕಿ ಅಂತ ಯಾರಾದ್ರೂ ಗೊತ್ತಿದ್ದಾರಾ? ಲಕ್ಕಿನಾ? ಅಕ್ಕ, ನಿಜವಾಗ್ಲೂ ಲಕ್ಕಿ ಯಾರು ಅಂತ ನಿನ್ ನೆನಪಾಗ್ತಿಲ್ವಾ? ಇಲ್ಲ. ಅಕ್ಕ, ಧರ್ಮೇಂದ್ರ ಇದಾರಲ್ಲ, ಅವ್ರ ತಂಗಿ ಮಹಿಮಾ, ಅವ್ರ ಮಗನೇ ಲಕ್ಕಿ. ಹೌದು, ಅವನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದೀಯಾ? ಅವನ್ ಯಾಕೆ ನಮ್ಮ ಎಸ್ಟೇಟ್ ಡಾಕ್ಯುಮೆಂಟ್ ಕಾಪಿ ತಗೊಂಡಿದ್ದಾನೆ? ಏನ್ ಹೇಳ್ತಾ ಇದೀಯಾ ಅಕ್ಕ? ಯಾವ ಎಸ್ಟೇಟ್ ಡಾಕ್ಯುಮೆಂಟ್ ತಗೊಂಡಿದ್ದಾನೆ? ಅದೇ ಆ ದೇವ್ರ ಬೆಟ್ಟ ಎಸ್ಟೇಟ್. ನೀನು ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ಯಲ್ಲ, ಆ ಡಾಕ್ಯುಮೆಂಟ್ಸ್ ಕಾಪಿ ನಿನ್ನೆ ಲಕ್ಕಿ ಆಫೀಸ್ಗೆ ಹೋಗಿ ತಗೊಂಡಿದ್ದಾನಂತೆ. ಈಗ ಆಫೀಸರ್ ಬಂದು ಹೇಳಿ ಹೋದ್ರು. ಅವನ್ ಯಾಕೆ ಆ ಡಾಕ್ಯುಮೆಂಟ್ ತಗೋಬೇಕು? ನಿನ್ನೆ ಯಾರೋ ನನ್ನ ರೂಮಿಗೆ ಬಂದಿರೋದಂತೂ ಕನ್ಫರ್ಮ್. ಯಾರೋ ನನ್ನ ರೂಮಿಗೆ ಬಂದು ಅಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿದ್ದಾರೆ. ಈಗ ನೋಡಿದ್ರೆ ಲಕ್ಕಿ ಕೈಲಿ ಡಾಕ್ಯುಮೆಂಟ್ಸ್ ಇದೆ. ಸಮಥಿಂಗ್ ಇಸ್ ಫಿಶಿ. ಅಕ್ಕ, ನೀನ್ ಹೇಳಿದನ್ ಕೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ. ಓಂಕಾರ್, ನೀನ್ ಈಗ್ಲಿಂದಾನೆ ಧರ್ಮೇಂದ್ರ ಅವರ ಪ್ರತಿಯೊಂದು ಮೂಮೆಂಟು ಫಾಲೋ ಮಾಡು. ಹಾಗೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡು. ಆದಷ್ಟು ಬೇಗ ಪ್ರತಿಯೊಂದು ತಿಳ್ಕೊ. ಸರಿ ಅಕ್ಕ. ಆಮೇಲೆ ನಾನು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಮ್ಮ ಯಾವಾಗ್ಲೂ ನನ್ನ ಗಂಡ್ಬಿರಿ ಅನ್ನೋರು, ಜಗಳ ಗಂಟೆ ಅಂತ ಬೈತಾನೆ ಇರೋರು. ಅಂತವಳಲ್ಲೂ ಒಬ್ಳು ಹೆಣ್ಣಿದ್ದಾಳೆ ಅಂತ ಗೊತ್ತಾಗಿದ್ದು ನನ್ನಿಂದ. ಅದಕ್ಕೆ ಅಷ್ಟು ಸುಲಭವಾಗಿ ವಿರಾಟ್ ನಿನಗೆ ಅಂತ ಈಶಾನಿಗೆ ಹೇಳ್ಬಿಟ್ಟೆ ಅನ್ಸುತ್ತೆ.